ಹಾಯ್ ಹಲೋ ನಮಸ್ಕಾರ. ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. 2026 ಮತ್ತು 27ನೇ ಆರ್ಥಿಕ ವರ್ಷದಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆಗೆ ಅಮೆರಿಕವನ್ನೇ ಹಿಂದಿಕ್ಕಿ ಭಾರತ ಅತಿ ಹೆಚ್ಚು ಕೊಡುಗೆ ಕೊಡಲಿದೆ. ಎಸ್, ಭಾರತ 17% ಕೊಡುಗೆ ಕೊಡಲಿದ್ದರೆ ಅಮೆರಿಕದ ಕೊಡುಗೆ 9.9% ಮಾತ್ರ ಇದೆ. ಇದು IMF ಹೇಳಿರುವಂತಹ ಹೇಳಿಕೆ. ಹಾಗಾಗಿ ಭಾರತ ಅಮೆರಿಕವನ್ನೇ ಹಿಂದಿಕ್ಕಿದೆ. ಆದರೆ ಚೀನಾ ನಮ್ಮೆರಡಕ್ಕಿಂತಲೂ ಕೂಡ ಹೆಚ್ಚು, ಅಂದರೆ 26.6% ಕೊಡುಗೆ ಕೊಡುತ್ತೆ. ಜಾಗತಿಕ GDP ಬೆಳವಣಿಗೆಗೆ ಭಾರತ ಮತ್ತು ಚೀನಾದ ಒಟ್ಟು ಪಾಲು ನೋಡ್ತಾ ಹೋದರೆ 43.6%. ಇದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಅಂದರೆ IMF ಅಂದಾಜಿಸಿರುವಂಥದ್ದು. ಈ ಮೂಲಕ ವಿಶ್ವದಲ್ಲೇ ವೇಗವಾಗಿ ಬೆಳೀತಿರುವಂತಹ ಆರ್ಥಿಕತೆಯಾಗಿ ಭಾರತ ತನ್ನ ಸ್ಥಾನವನ್ನು ಭದ್ರಪಡಿಸಿದೆ ಅಂತ ಹೇಳಿ IMF ಸ್ಪಷ್ಟಪಡಿಸಿದೆ. ಜೊತೆಗೆ ಅಮೆರಿಕದ ಪ್ರಾಬಲ್ಯ ಕುಸಿತಾ ಇದೆ. ಏಷ್ಯಾದ 2 ರಾಷ್ಟ್ರಗಳು ಬೃಹತ್ ಆರ್ಥಿಕ ಶಕ್ತಿಗಳಾಗಿ ಹೊರಹೊಮ್ಮಲಿವೆ ಅಂತ ಹೇಳಿ IMF ತಿಳಿಸಿದೆ. ಹಾಗಿದ್ರೆ ಭಾರತದ ಈ ವೇಗದ ಬೆಳವಣಿಗೆಗೆ ಕಾರಣ ಏನು? ಜಾಗತಿಕ GDPಯಲ್ಲೇ ಭಾರತ ನಂಬರ್ 2 ಆಗೋದಕ್ಕೆ ಏನು ಕಾರಣ ಅಂತ ನೋಡ್ತಾ ಹೋದ್ರೆ ಬಂಡವಾಳ ಹೂಡಿಕೆ, ಮೂಲಸೌಕರ್ಯ ವಲಯದಲ್ಲಿ ಸರ್ಕಾರ ಮಾಡ್ತಾ ಇರುವಂತಹ ಭಾರಿ ಹೂಡಿಕೆ ಇದಕ್ಕೆ ಸಹಾಯಕ ಆಗಿದೆ. ಜೊತೆಗೆ ಇನ್ನು ತಯಾರಿಕಾ ವಲಯ, ಉತ್ಪಾದನಾ ಕ್ಷೇತ್ರದಲ್ಲಿ ಚೇತರಿಕೆಯನ್ನು ಕಂಡು ಬರ್ತಾ ಇದೆ. ಮೇಕ್ ಇನ್ ಇಂಡಿಯಾದಂತಹ ಯೋಜನೆಗಳು ಇದು ಭಾರತವನ್ನ ಜಾಗತಿಕ GDPಯಲ್ಲಿ ನಂಬರ್ 2ನೇ ಸ್ಥಾನಕ್ಕೆ ಏರಿಸಿದೆ. ಇನ್ನು ಆಂತರಿಕ ಬೇಡಿಕೆ ಏನಿದೆ, ಭಾರತದ ವಿಶಾಲವಾದಂತಹ ಮಾರುಕಟ್ಟೆ, ಇಲ್ಲಿನ ಜನರ ಖರೀದಿ ಸಾಮರ್ಥ್ಯ, ಪರ್ಚೇಸಿಂಗ್ ಎಬಿಲಿಟಿ ಏನಿದೆ ಅದು ಹೆಚ್ಚಳ ಆಗಿರುವುದು ಬಹಳ ದೊಡ್ಡ ಕೊಡುಗೆಯಾಗಿದೆ. ಭಾರತದ ಮೇಲೆ ಅಮೆರಿಕ 50% ತೆರಿಗೆ ಹೇರಿದ ಮೇಲೆ ಭಾರತದ ಆರ್ಥಿಕತೆಗೆ ಹೊಡೆತ ಬೀಳುತ್ತೆ ಅಂತ ಆತಂಕ ಎದುರಾಗಿತ್ತು. ಆದರೆ IMF ಆರ್ಥಿಕ ಸಮೀಕ್ಷೆಯ ಪ್ರಕಾರ ಅಮೆರಿಕಾಗೆ ರಫ್ತು ಮಾಡೋದು ಕುಸಿತ ಆಗಿದೆ ನಿಜ, ಆದರೆ ಭಾರತದ ಆರ್ಥಿಕ ಬೆಳವಣಿಗೆಗೆ ಇದು ಅಡ್ಡಿಯಾಗಲ್ಲ ಅಂತೇಳಿ ಅಂದಾಜಿಸಿದೆ. ಅಷ್ಟೇ ಯಾಕೆ, ಟೆಸ್ಲಾ, ಸ್ಪೇಸ್ ಎಕ್ಸ್ ಮಾಲೀಕ ಈ IMF ವರದಿಯನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ. ಎಲಾನ್ ಮಸ್ಕ್ ಜಾಗತಿಕ ಶಕ್ತಿಯ ಸಮತೋಲನ ಬದಲಾಗ್ತಾ ಇದೆ, ಅಂದರೆ ದಿ ಬ್ಯಾಲೆನ್ಸ್ ಆಫ್ ಪವರ್ ಇಸ್ ಚೇಂಜಿಂಗ್ ಅಂತ ಹೇಳಿದ್ದಾರೆ. ಭಾರತ ಮತ್ತು ಚೀನಾ ಜಾಗತಿಕ ಆರ್ಥಿಕ ಬೆಳವಣಿಗೆಯ ಪ್ರೇರಕ ಶಕ್ತಿಯಾಗಿ ಹೊರಹೊಮ್ಮತಾ ಇದೆ ಅಂತ ಹೇಳಿ ಎಲಾನ್ ಮಸ್ಕ್ ಹೇಳಿದ್ದಾರೆ. ಈ ಮೂಲಕ ಅಮೆರಿಕ ಅಧ್ಯಕ್ಷ ಟ್ರಂಪ್ ಅವರಿಗೆ ಪರೋಕ್ಷವಾಗಿ ತಿಳಿದಿದ್ದಾರೆ. ನಮಸ್ಕಾರ.